ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರೆಸ್ಟೋರೆಂಟ್ ಸ್ಟೈಲ್ ಬೀನ್ಸ್ ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ. ಇದು ಚಪಾತಿ ಮತ್ತು ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಸಿಗುವಂತಹ ಸರಳವಾದ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಇವತ್ತು ರಿಚ್ ಆ್ಯಂಡ್ ಡೆಲಿಷಿಯಸ್ ಗ್ರೇವಿ ಮಾಡೋಣ. ಈ ಗ್ರೇವಿ ಮಾಡೋದಕ್ಕೆ ಬೇಕಾಗಿರುವ ತರಕಾರಿಗಳು, ದ ಮೈನ್ ಇಂಗ್ರೀಡಿಯೆಂಟ್ ಬಂದು ಬೀನ್ಸ್. ಇದ್ರ ಜೊತೆಗೆ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಸಹ ನೀವು ಉಪಯೋಗಿಸಬಹುದು. ನಾನು ತಗೊಳ್ತಾ ಇದ್ದೀನಿ ಹಸಿ ಬಟಾಣಿ ಹಾಗೂ ಆಲೂಗಡ್ಡೆ. ಬನ್ನಿ ಈಗ ಮಾಡುವ ವಿಧಾನ ತಿಳ್ಕೊಂಬರೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸೋಂಪು ಹಾಕೊಳ್ತಾ ಇದ್ದೀನಿ. ಸೋಂಪು ಹಾಕೊಳ್ಳೋದ್ರಿಂದ ಅದರ ಫ್ಲೇವರ್ ಆಗಲಿ ರುಚಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಈರುಳ್ಳಿ ಹೆಚ್ಚಾಗಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋಣ. ಕಸೂರಿ ಮೇಥಿ ಸೋಂಪು ಹಾಕಿರೋದ್ರಿಂದ ಅದರ ಪರಿಮಳ ಅದ್ಭುತವಾಗಿ ಬರ್ತಾ ಇದೆ. ಇದನ್ನು ಹತ್ತಿರದಿಂದ ಆಸ್ವಾದಿಸಿದ್ರೆ ಮಾತ್ರ ಇದರ ಫ್ಲೇವರ್ ಗೊತ್ತಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರಾ. ಸುಮಾರು 50% ಈರುಳ್ಳಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿದೆ. ಈಗ ಚೆನ್ನಾಗಿ ವಾಶ್ ಮಾಡಿದ್ದಂತಹ ಆಲೂಗಡ್ಡೆ, ಬೀನ್ಸ್ ಹಾಗೂ ಬಟಾಣಿನ ಹಾಕೊಳ್ಳೋಣ. 1 ಸ್ಪೂನ್ಗಿಂತ ಕಡಿಮೆ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಈಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನೀರು ಹಾಕದೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಬರೋಣ ಎಣ್ಣೆಯಲ್ಲೇ. ನಾವು ಹಾಕಿರುವ ತರಕಾರಿಯಲ್ಲಿ ಹೆಚ್ಚು ಪ್ರಮಾಣದ ನೀರು ಇರೋದ್ರಿಂದ ಮತ್ತೆ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಡೈರೆಕ್ಟಾಗಿ ನೀರೆಲ್ಲ ಹಾಕಿರ್ತೀವಿ. ನೀರೆಲ್ಲ ಅದು ಕೂಡ ಹೀರ್ಕೊಂಡಿರುತ್ತೆ. ಸೊ ನಾವು ಒಗ್ಗರಣೆ ಹಾಕಬೇಕಾದ್ರೆ ಡೈರೆಕ್ಟಾಗಿ ನೀರಿಂದ ತೆಗೆದು ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕಿರೋದ್ರಿಂದ ಮತ್ತೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಅದೇ ಸಾಕು ನಮಗೆ ತರಕಾರಿ ಎಲ್ಲ ಬೇಯೋದಕ್ಕೆ. ತರಕಾರಿ ಬೇಯೋಷ್ಟೊತ್ತಿಗೆ ಚಿಕ್ಕದಾಗಿ ಒಂದು ಟೊಮೊಟೊ ಪ್ಯೂರಿ ಮಾಡ್ಕೊಂಬರೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಟೊಮೊಟೊ ಹಾಗೂ ಸ್ವಲ್ಪ ಗೋಡಂಬಿ. ಇದಿಷ್ಟು ನಾವು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಬರಬೇಕಾಗತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಷ್ಟೇ ರುಚಿಯಾಗಿ ಅಷ್ಟೇ ಡೆಲಿಷಿಯಸ್ ಅಂಡ್ ರಿಚ್ ಆಗಿ ಬರಬೇಕಂದ್ರೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೋಬೇಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹುಳಿ ಇಲ್ಲದ ಗಟ್ಟಿ ಮೊಸರು 2 ಟೇಬಲ್ ಸ್ಪೂನ್ ಆಗುವಷ್ಟು, ಚಿಟಿಕೆಯಷ್ಟು ಅರಿಶಿನ, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಹಾಗೂ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್. ಇವಿಷ್ಟು ಸಾಮಗ್ರಿಗಳು ನಮಗೆ ಬೇಕಾಗುತ್ತೆ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅವಶ್ಯಕತೆ ಇದ್ರೆ ಮಾತ್ರ ನೀರು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು. ಈ ಮಸಾಲ ಹಾಕೋದ್ರಿಂದ ಗ್ರೇವಿ ರಿಚ್ ಆ್ಯಂಡ್ ಡೆಲಿಷಿಯಸ್ ಆಗಿ ಬರುತ್ತೆ. ಬನ್ನಿ ಈಗ ತರಕಾರಿ ಕೂಡ ಎಷ್ಟರ ಮಟ್ಟಿಗೆ ಬೆಂದಿದೆ ಅಂತ ನೋಡ್ಕೊಂಬರೋಣ. ವಾವ್, ಸೂಪರ್! ತರಕಾರಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕೂಡ ನೀರು ಹಾಕಿರಲಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸುಮಾರು 70% ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿದ್ದಂತಹ ಟೊಮೊಟೊ ಪ್ಯೂರಿ ಹಾಕೊಳ್ಳೋಣ. ನಾವು ಸ್ವಲ್ಪ ಕೂಡ ನೀರೇ ಸೇರಿಸಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ. ಈಗ ಇದಕ್ಕೆ ರುಬ್ಬಿದ್ದಂತಹ ಟೊಮೊಟೊ ಹಾಗೂ ಗೋಡಂಬಿ ಮಿಶ್ರಣ ಹಾಕೊಳ್ಳೋಣ. ಇದು ಹಾಕಿದ ನಂತರ ಪ್ರಿಪೇರ್ ಮಾಡ್ಕೊಂಡಿದ್ದಂತಹ ಚಿಕ್ಕ ಮಸಾಲ ಕೂಡ ಇದಕ್ಕೆ ಸೇರಿಸೋಣ. ಈ ಮಸಾಲ ಹಾಕೊಳ್ಳೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಯಾವ ಥರ ಟೇಸ್ಟ್ ಮಾಡಿರ್ತೀರ ಅದೇ ಟೇಸ್ಟ್ ಇಲ್ಲೂ ಕೂಡ ಬರುತ್ತೆ. ಸೇಮ್ ಅದೇ ಫೀಲ್ ಆಗುತ್ತೆ. ಗೆಸ್ಟ್ ಬಂದಾಗ ಈ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಾಂಪ್ಲಿಮೆಂಟ್ ಸುರಿಮಳೆಯೇ ಬರುತ್ತೆ. ಇದು ರೆಗ್ಯುಲರ್ ಆಗಿ ಮಾಡೋ ಗ್ರೇವಿಗಿಂತ ತುಂಬ ಡಿಫ್ರೆಂಟ್ ಅಂತಲೇ ಹೇಳಬಹುದು. ಈಗ ಮಸಾಲ ಪದಾರ್ಥಗಳೆಲ್ಲ ಚೆನ್ನಾಗಿ ತರಕಾರಿಗೆ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಳ್ಳಿ. ನೀರು ಹೆಚ್ಚು ಆಗೋದು ಬೇಡ ಹಾಗೂ ತುಂಬ ಕಡಿಮೆ ಕೂಡ ಬೇಡ. ಸ್ವಲ್ಪ ನಾನು ತೋರಿಸುತ್ತಿರುವ ಹದದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬರೋಣ. ಕರೆಕ್ಟಾಗಿ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೆ. ಗ್ರೇವಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ರೀತಿ ರಿಚ್ ಆ್ಯಂಡ್ ಡೆಲಿಷಿಯಸ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ. ಇದು ಚಪಾತಿ, ರೈಸ್, ಪರೋಟ ಜೊತೆಗೆ ಸವಿಯಿರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ನೋಡಿ, ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ರೆಡಿ ಆಯಿತು.
ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ. ಸಮಯವಿದ್ದರೆ ಒಂದು ಸಲ ನನ್ನ ಚಾನಲ್ ವಿಸಿಟ್ ಮಾಡಿ. ಅಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಮಾಡಿದ್ದೀನಿ. ಖಂಡಿತ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ರಿಚ್ ಆ್ಯಂಡ್ ಡೆಲಿಷಿಯಸ್ ಬೀನ್ಸ್ ಮಸಾಲ ಗ್ರೇವಿ ರೆಡಿ ಆಯಿತು. ಮತ್ತೆ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.